ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಪುರುಷಾಯ ವಿದ್ಮಹೆ ವೀರಭದ್ರಾಯ ಧೀಮಹಿ ತನ್ನೋ ದೇವ ಪ್ರಚೋದಯಾತ್. ಯಾವತ್ತೂ ಸದ್ಗುರು ಸಿದ್ಧಾರೂಢರ ಸಿದ್ಧಾಶ್ರಮದೊಳಗೆ ಶಾಸ್ತ್ರ ಶ್ರವಣಕ್ಕೆ ಬಂದಂಥ ಪರಸ್ಥಳದ ಜನರಿಗೆ ಇಳಿದುಕೊಳ್ಳಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ತಿಳ್ಕೊಂಡ ಒಂದು ಹೊಸ ಇಮಾರತಿಯನ್ನು ಅಂದ್ರೆ ಒಂದು ಕಟ್ಟಡವನ್ನು ಕಟ್ಸಾಕತ್ತಿದ್ರು. ಅಲ್ಲೇ ನಿತ್ಯ ಸದ್ಭಕ್ತರು ಬಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಹಿಂಗೆ ಸೇವೆ ಸಲ್ಲಿಸುವಂಥ ಶಿಷ್ಯ ಬಳಗದೊಳಗೆ ಶಿವಪ್ಪ ಅಂತಕ್ಕಂಥ ಒಬ್ಬ ಭಕ್ತಿದ್ದ. ಅವ ದಿನ ಅಲ್ಲೇ ಆ ಕಟ್ಟಡ ಕಟ್ಟುವಲ್ಲೇ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಿದ್ದ. ಒಂದು ದಿನ ಏನು ಆತಂದ್ರೆ ಯಾರೂ ಒಂದು ಹಿಡಿದಿದ್ದಿಲ್ಲ, ಒಂದು ನೆಚ್ಚಿನಿಕೆಯನ್ನು ಹಚ್ಚಿದ್ರು. ಆ ನೆಚ್ಚಿನಿಕೆ ಹತ್ತಿ ಇನ್ನೇನು ಮ್ಯಾಲ ಕಟ್ಟಡ ತುದಿಗೆ ಹೋಗಬೇಕು ಅಂತೇಳಿ ತಿಳ್ಕೊಂಡ ಅವ ಏನು ಮಾಡಿದ ಅಂದ್ರೆ ಅವಸರಲೇ ಆ ನೆಚ್ಚಿನಿಕೆಗೆ ಏನೂ ಆಸರೆ ಇದ್ದಿದ್ದಿಲ್ಲ. ಅಂಥ ನೆಚ್ಚಿನಿಕೆಯನ್ನು ತಾನೇ ನಿಂದಿರಿಸ್ಕೊಂಡ ಹತ್ತಿದ. ತುದಿ ಹಲ್ಲಿನ ಮಟ್ಟ ಹೋಗಿ ಆ ತುದಿ ಹಲ್ಲಿನ ಮ್ಯಾಗ ಕಾಲಿಡುವಾಗ ಅಕಸ್ಮಾತ್ತಾಗಿ ಆ ನೆಚ್ಚಿನಿಕೆ ಜಾರಿ ನೆಲಕ್ಕೆ ಅಪ್ಪಳಿಸ್ತತಿ. ಆ ನೆಚ್ಚಿನಿಕೆ ಕೂಡ ಆ ಶಿವಪ್ಪ ಅಂತಕ್ಕಂಥ ಭಕ್ತನು ಕೂಡ ನೆಲಕ್ಕೆ ರಪ್ಪ ಅಂತೇಳಿ ಅಪ್ಪಳಿಸ್ದಂಗೆ ಬಿದ್ದು ಬಿಡ್ತಾನೆ. ಆ ಬಿದ್ದಂಥ ರಭಸಕ್ಕೆ ಆ ಕೆಳಗಿದ್ದಂಥ ಕಟ್ಟೆಯ ಕಲ್ಲಿನ ಏನು ಅವನ ತಲೆಗೆ ಬಡದ ಆಗಿಂದಾಗ ಅವ ಮೂರ್ಛೊಕ್ಕಾನ. ಸದ್ಗುರು ಸಿದ್ಧಾರೂಢರು ಅವನ ಹತ್ರನೇ ಇದ್ದರು. ಆ ಬಿದ್ದಂಥ ಶಿವಪ್ಪನ್ನ ಸಿದ್ಧಾರೂಢರ ಮೊದಲು ನೋಡಿದರು. ಆವಾಗ ಅನೇಕ ಜನ ಓಡಿ ಬಂದು ನೋಡ್ತಾರೆ. ಆ ಶಿವಪ್ಪನ ಬುಡಕ್ಕೆ ಬಿದ್ದಂಥ ಆತನ ಮೈ ಮೇಲೆ ನೆಚ್ಚಿನಿಕೆ ಕೂಡ ಬಿದ್ದಿತ್ತು. ಒಬ್ಬ ಬಂದವನ ಅವನ ಮೇಲೆ ಬಿದ್ದಂಥ ನೆಚ್ಚಿನಿಕೆನ ತೆಗೆದ ನೋಡ್ತಾನೆ. ಧಾರಾಕಾರವಾಗಿ ಅವನ ತಲೆಯಿಂದ ರಕ್ತ ಸುರಿತಿರ್ತೈತಿ. ಅಲ್ಲೇ ಒಂದು ದೊಡ್ಡದಾದಂಥ ಗಾಯ ಆಗಿರ್ತೈತಿ. ಅಲ್ಲದ ಆತ ನೆಲಕ್ಕೆ ಅಷ್ಟು ಶರೀರ ಸಮೇತವಾಗಿ ನೆಲಕ್ಕೆ ಅಪ್ಪಳಿಸಿ ಬಿದ್ದಿರ್ತಾನೆ. ಅವನ ಶರೀರ ಎಲ್ಲ ರಕ್ತಮಯ ಆಗಿ ಹೋಗಿರ್ತೈತಿ. ಬಂದಂಥ ಜನ ಅವಾಗ ತಣ್ಣೀರು ತಂದು ಸುರಿತಾರೋ. ಆದ್ರೆ ಅವ ಆಗಲೇ ಸತ್ತು ಹೋಗ್ಯಾನೇನು ಅಂತೇಳಿ ತಿಳ್ಕೊಂಡ ಜನ ಅನ್ನಕತ್ತಿದ್ರು. ಎಷ್ಟೋ ಪ್ರಯತ್ನ ಮಾಡಿದರೂ ಆ ಶಿವಪ್ಪಗೆ ತನ್ನ ದೇಹದ ಮೇಲೆ ಸ್ಮೃತಿ ಅಂತಕ್ಕಂಥದ್ದು ಬರಲಿಲ್ಲ. ಈ ಒಂದು ಸುದ್ದಿಯನ್ನು ಕೇಳಿದಂಥ ಅವನು ಪತ್ನಿ ಮಕ್ಕಳು ಅಲ್ಲಿಗೆ ಓಡಿ ಬಂದ ನೋಡ್ತಾರೆ. ಅವರು ಅಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಷ್ಟೊತ್ತಿಗಾಗಲೇ ಆ ಶಿವಪ್ಪನ ಬಾಯೊಳಗಿಂದ ರಕ್ತ ಮಿಶ್ರಿತವಾಗಿರ್ತಕ್ಕಂಥ ಬೊರಗು ಹೊರಬೀಳಕತ್ತತಿ. ಆವಾಗ ಅಲ್ಲಿದ್ದಂಥವರು ಇನ್ನೇ ನೀವು ಬದುಕೋ ಆಸೆ ಅಂತೂ ಇಲ್ಲ ಅಂಥೇಳಿ ಅನ್ನಕತ್ತಿದ್ರು. ಕೆಲವರು ಡಾಕ್ಟ್ರನ್ನ ಕರ್ಕೊಂಡು ಬರೋಕೆ ಓಡಿದರು. ಇನ್ನು ಕೆಲವ್ರು ಏನು ಹೇಳ್ತಾರೋ ಅಂತಂದ್ರೆ ಡಾಕ್ಟ್ರನ್ನ ಕರ್ಕೊಂಡು ಏನು ಮಾಡೋದು, ಇವನ್ನ ಹೆಂಗೋ ಸತ್ತ ಹೋಗ್ಯಾನೋ, ಇವ್ನ ಕಟ್ಟಿಗೆ ತೊಗೊಂಬರೋಣ ಇವನು ಸುಡಾಕ ಅಂತೇಳಿ ತಿಳ್ಕೊಂಡ ಇವನ ಒಂದು ದೇಹದ ಯಾತ್ರಾ ಅಂದ್ರೆ ಆಯುಷ್ಯು ಮುಗೀತು ಅಂತೇಳಿ ತಿಳ್ಕೊಂಡ ಶ್ರೀ ಸದ್ಗುರುಗಳ ಸೇವೆ ಮಾಡೋ ಒಂದು ವೇಳೆಯೊಳಗೆ ಇವ ದೇಹ ಬಿಟ್ಟಾನು, ಇವ ಧನ್ಯಾಗಿ ಹೋದ ಅಂತೇಳಿ ತಿಳ್ಕೊಂಡ ಜನ ಮಾತಾಡಕತ್ತಿದ್ರು. ಆದ್ರೆ ಆ ಶಿವಪ್ಪನ ಪತ್ನಿ ಪುತ್ರರು ಆ ಸದ್ಗುರುಗಳ ಹತ್ತಿರ ಹೋಗಿ ಅವರ ಪಾದದ ಮೇಲೆ ಬಿದ್ದ, ಹೇ ಸದ್ಗುರುನಾಥ, ನೀವೇ ನಮ್ಮನ್ನು ರಕ್ಷಣೆ ಮಾಡುವಂಥವ್ರು, ನಿಮ್ಮನ್ನು ಬಿಟ್ಟರೆ ನಮಗೆ ಮತ್ತಾರು ಗತಿ ಇಲ್ಲ ಅಂತೇಳಿ ತಿಳ್ಕೊಂಡ ಗಟ್ಟಿಯಾಗಿ ಅವರ ಪಾದಗಳನ್ನು ಹಿಡ್ಕೋತಾರೆ. ಆವಾಗ ಸದ್ಗುರುನಾಥ ನೋಡ್ತಾ ನೋಡ್ತಾ ಸುಮ್ಮನೆ ಸ್ತಬ್ಧವಾಗಿ ಕುಂತಿರ್ತಾರೆ. ಕುಂತವ್ರ ಗಪ್ನ ಎದ್ದ ಆ ಶಿವಪ್ಪನ ಹತ್ರ ಬರ್ತಾರೆ.
ಸದ್ಗುರುಗಳು ಬಂದು ನೋಡಿದಾಗ ಅವನ ಎಡಗಡೆ ಕಪಾಳದೊಳಗಿಂದ ರಕ್ತದ ಧಾರೆ ಸುರಿಯಾಕತ್ತಿತ್ತು. ಇದನ್ನು ನೋಡಿದಂಥ ಆ ಸದ್ಗುರುಗಳು ಶಿವಪ್ಪನ ಹತ್ರ ಕುಂತುಕೊಂಡ ಅವನ ಗಾಯದ ಮೇಲೆ ತಮ್ಮ ಹಸ್ತವನ್ನು ಸ್ಪರ್ಶ ಮಾಡ್ತಾರೆ. ಆ ಕೂಡಲೇ ಅಲ್ಲಿ ರಕ್ತ ಹರಿಯೋದು ನಿಂತು ಹೊಕ್ಕತಿ. ಆದ್ರೆ ಆಮೇಲೆ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನು ಪಡಿಸ್ತಾ ಅವನ ಶರೀರದ ಎಲ್ಲ ಭಾಗದೊಳಗೂ ತಮ್ಮ ಅಮೃತ ಹಸ್ತವನ್ನು ಅವರು ಸ್ಪರ್ಶವನ್ನು ಮಾಡ್ತಾರೆ. ಮಾಡಿ ಸದ್ಗುರುಗಳಂತಾರೆ, ಬಹುಶಃ ಇವನ ಆಯುಷ್ಯ ತೀರಿ ಹೋಗೈತಿ, ಆದ್ರೆ ಇವ ಇನ್ನೂ ನಮ್ಮ ಮಠದೊಳಗೆ ನಮ್ಮ ಆಶ್ರಮದೊಳಗೆ ಹೆಚ್ಚಿನ ಒಂದು ಸೇವಾ ಮಾಡುವಂಥದ್ದು ಐತಿ. ಅದಕ್ಕೆ ಏನಾದರೂ ಈತನನ್ನು ಆ ಸದ್ಗುರುನಾಥ ಬದುಕಿಸಲೇಬೇಕು ಅಂತೇಳಿ ತಿಳ್ಕೊಂಡ ಸದ್ಗುರು ಸಿದ್ಧಾರೂಢರು ಹೇಳಿ ತಮ್ಮ ಹಸ್ತದೊಳಗಿಂದ ಸ್ವಲ್ಪ ತಣ್ಣೀರು ತಗೊಂಡು ಆ ಶಿವಪ್ಪನ ಮುಖದ ಮೇಲೆ ಸಿಂಪರಣೆ ಮಾಡ್ತಾರೆ. ಮಾಡಿ ಅಲ್ಲೇ ಕೂತ್ಕೊಂಡು ಅವರು ಸಮಾಧಿ ಸ್ಥಿತಿಯೊಳಗೆ ಜಾರಿ ಹೋಗ್ತಾರೆ. ಆವಾಗ ಎಲ್ಲ ಭಕ್ತರು ಚಿತ್ರಪಟದೊಳಗಿನ ಒಂದು ಗೊಂಬೆಗಳ ಥರ ತಟಸ್ಥವಾಗಿ ನೋಡಕತ್ತಿದ್ರು. ಆವಾಗ ಆ ಭಕ್ತನಾಗಿರ್ತಕ್ಕಂಥ ಶಿವಪ್ಪ ಬಿದ್ದದ್ದನ್ನು ನೋಡಿ ಎಲ್ಲ ಸ್ತ್ರೀ ಪುರುಷರು ಅಳಾಕತ್ತಿದ್ರು. ಹಿಂಗೆ ಹತ್ಕೊಂತ ಶಿವಪ್ಪನ ಕಡೆ ನೋಡೋ ಟೈಮ್ದಾಗ ಮೆಲ್ಲಗೆ ಆ ಸದ್ಗುರುವಿನ ಆಶೀರ್ವಾದದಿಂದ ಅವರ ಹಸ್ತ ಸ್ಪರ್ಶದಿಂದ ಆತನ ತುಟಿಗಳು ಅಲ್ಲಾಡಕತ್ತಿದ್ವು. ಅವನ ಬಾಯಿಂದ ರಾಮನಾಮದ ಜಪ ಹೊರಡಾಕತ್ತಿ. ಆವಾಗ ಎಲ್ಲರಿಗೂ ಆನಂದ ಆಯ್ತು, ಸಂತೋಷ ಆಯ್ತು. ಎಲ್ಲರೂ ಸದ್ಗುರುನಾಥನ ಒಂದು ಜಯ ಜಯಕಾರವನ್ನು ಮಾಡಾಕತ್ತಿದ್ರು. ಹಿಂಗೆ ಸದ್ಗುರುವಿನ ಮಹಿಮಾ ವರ್ಣಿಸಲಿಕ್ಕೆ ಯಾರೊಬ್ಬರಿಗೂ ಸಾಧ್ಯ ಇಲ್ಲ. ಅದಕ್ಕೆ ಸದ್ಗುರುಗಳನ್ನು ನಂಬಿ ಯಾವ ಆತ ತನ್ನ ಜೀವನವನ್ನು ನಡೆಸ್ತಾನೋ, ಆ ಸದ್ಗುರುವಿನ ಸೇವೆಯನ್ನು ಮಾಡ್ತಾನೋ, ಆತನಿಗೆ ಬಂದಂಥ ಕಷ್ಟ ನಷ್ಟಗಳೆಲ್ಲ ದೂರಕ್ಕವು ಅಂತೇಳಿ ನಾವು ಇಲ್ಲೇ ಶ್ರವಣ ಮಾಡ್ಬೇಕಾಕತಿ, ಇದನ್ನು ಮನನ ಮಾಡ್ಕೋಬೇಕಾಕತಿ. ಹಿಂಗೆ ಸದ್ಗುರುನಾಥ ಸಿದ್ಧಾಶ್ರಮದೊಳಗೆ ಇದ್ದಂಥ ವೇಳೆಯೊಳಗೆ ಒಂದು ಟೈಮ್ ಏನಾಕತಿ ಅಂತಂದ್ರೆ ಸದ್ಗುರು ಸಿದ್ಧಾರೂಢರಿಗೆ ಮಹಾಜ್ವರ ಪ್ರಾಪ್ತಕ್ಕವು. ಆವಾಗ ಆ ಸದ್ಗುರು ಸಿದ್ಧಾರೂಢರು ಬಹಳ ಕಷ್ಟದಿಂದ ನರಳಾಡ್ತಾ ಹಾಸಿಗೆ ಮ್ಯಾಗ ಉಳ್ಳಾಡಕತ್ತರು. ಇದನ್ನು ನೋಡಿದಂಥ ಭಕ್ತ ಜನ ಗಾಬರಿಯಾಗಿ ಔಷಧ ಗುಳಿಗೆಗಳನ್ನು ತಂದು ಕೊಡಾಕತ್ತಿದ್ದರು. ಆದರೆ ಸದ್ಗುರು ಸಿದ್ಧಾರೂಢರು ಅವುಗಳನ್ನು ಹಾಸಿಗೆ ಬುಡಕ ಇಡುತ್ತಿದ್ದರು ಹೊರತಾಗಿ ಅವರು ಗುಳಿಗೆ ಔಷಧಿಯನ್ನು ತಗೋತಿದ್ದಿಲ್ಲ. ತಂದು ಕೊಡೋ ಅವ್ರಿಗೆಲ್ಲ ನಾ ಇವನು ತಗೋತೀನಿ ಆಮೇಲೆ ತಗೋತೀನಿ ಅಂತೇಳಿ ಹೇಳಿ ಏನು ಮಾಡ್ತಿದ್ರು ಅಂತಂದ್ರೆ ಭಕ್ತರು ತಂದು ಕೊಟ್ಟಂಥ ಔಷಧ ಗುಳಿಗೆಗಳನ್ನು ತಮ್ಮ ತಲೆದಿಂಬಿನ ಬುಡಕ್ಕೆ ಇಟ್ಕೊಂಡು ಮಕ್ಕೊಂಬಿಡ್ತಿದ್ರು. ಒಂದು ದಿವಸ ಜ್ವರ ಕಡಿಮೆ ಆಗಲಾರ್ದಕ್ಕೆ ಪ್ರಸಿದ್ಧವಾಗಿರ್ತಕ್ಕಂಥ ಒಬ್ಬ ವೈದ್ಯರನ್ನು ಕರ್ಕೊಂಡು ಬರ್ತಾರೆ. ಆವಾಗ ಆ ವೈದ್ಯರು ಬಂದ ಸದ್ಗುರುಗಳನ್ನು ಪರೀಕ್ಷೆ ಮಾಡಿ ಇವರಿಗೆ ತೀವ್ರತರವಾಗಿರ್ತಕ್ಕಂಥ ಜ್ವರ ಬಂದಾವು ಅಂತೇಳಿ ತಿಳ್ಕೊಂಡ ಜ್ವರ ಹೋಗಲಿಕ್ಕೆ ಅಮೋಘವಾದಂಥ ಮಾತ್ರೆಗಳನ್ನು ಆ ವೈದ್ಯರು ಕೊಟ್ಟು ಹೋಗ್ತಾರೋ. ಅವನ್ನೂ ಸಹ ಸದ್ಗುರು ಸಿದ್ಧಾರೂಢರು ಹಾಸಿಗೆ ಬುಡಕ ಇಟ್ಟರು. ಹಿಂಗೆ ಪ್ರತಿದಿನ ಭಕ್ತ ಜನ ವೈದ್ಯರನ್ನು ಕರ್ಕೊಂಡು ಬರೋದು, ಅವರಿಗೆ ಔಷಧ ಗುಳಿಗೆಗಳನ್ನು ಕೊಡಿಸ್ತಿದ್ರು. ಆದರೆ ಆ ಸದ್ಗುರುಗಳು ಮಾತ್ರ ಅವುಗಳನ್ನು ತಗೋತಿದ್ದಿಲ್ಲ. ಅವನ್ನ ಮರೆಮಾಚಿ ತಮ್ಮ ತಲೆದಿಂಬಿನ ಬುಡಕ ಇಟ್ಕೋತಿದ್ದರು. ಆ ಔಷಧಿಗಳನ್ನು ಕೊಟ್ಟು ಹೋದಂಥ ವೈದ್ಯರು ಮರುದಿವಸ ಬಂದ ಪರೀಕ್ಷೆ ಮಾಡ್ತಾರೆ. ಆವಾಗ ಯಾವುದೇ ತರಹದ ಒಂದು ಜ್ವರ ಅನ್ನುವಂಥದ್ದು ಕಡಿಮೆ ಆಗಿರುವುದಿಲ್ಲ. ಆವಾಗ ಆ ಸದ್ಗುರುಗಳನ್ನು ಕುರಿತ ಆ ವೈದ್ಯರು ಅಂದರೆ ಡಾಕ್ಟರ್ ಹೇಳ್ತಾರೆ, ಗುರುಗಳ ನಿಮ್ಮ ರೋಗ ಏನೇನೋ ಕಡಿಮೆ ಆಗಲಿಲ್ಲ, ನನ್ನ ಗುಳಿಗೆಗಳು ಮಾತ್ರ ಅತಿ ಅಮೋಘವಾಗಿದ್ದು ಶಕ್ತಿಶಾಲಿಯಾಗಿದ್ದು ಅವುಗಳನ್ನು ನೀವು ಉಪಯೋಗ ಮಾಡಿಲ್ಲ ಅಂತ ಕಾಣ್ತತಿ.
ಅವನ್ನ ನೀವು ಉಪಯೋಗ ಮಾಡಿದ್ದೇ ಖರೆ ಆಗಿದ್ರೆ ನಿಮಗೆ ಬಂದಂಥ ಜ್ವರ ಅವಶ್ಯವಾಗಿ ಇಷ್ಟೊತ್ತಿಗಾಗಲೇ ಕಡಿಮೆ ಆಗಬೇಕಾಗಿತ್ತು. ಬಹುಶಃ ನೀವು ಆ ಔಷಧಿಯನ್ನು, ಆ ಗುಳಿಗೆಗಳನ್ನು ತಗೊಂಡಂಗೆ ಕಾಣೋದಿಲ್ಲ. ನೀವು ತಗೊಳ್ಳಿಲ್ಲ ಅಂದ್ರೆ ರೋಗ ಹೆಂಗೆ ಹೋಗ್ಬೇಕ್ರಿಪ್ಪ ಅಂಥೇಳಿ ಆತ ಆ ವೈದ್ಯ ಏನು ಮಾಡ್ತಾನೋ ಅಂತಂದ್ರೆ ಸದ್ಗುರುಗಳ ಹತ್ರ ದೈನ್ಯ ಭಾವದಿಂದ ಪ್ರಾರ್ಥನೆಯನ್ನು ಮಾಡ್ತಾನೆ. ಏನು ಪ್ರಾರ್ಥನೆ ಮಾಡ್ತಾನೋ ಅಂದ್ರೆ, ಹೇ ಸದ್ಗುರುನಾಥ, ಪರಮಾತ್ಮನ ಸ್ವರೂಪಿಯಾಗಿರ್ತಕ್ಕಂಥ ಸದ್ಗುರು ಸಿದ್ಧಾರೂಢ, ಈಗಲಾದರೂ ಔಷಧವನ್ನು ನೀವು ಸ್ವೀಕಾರ ಮಾಡಿರಿ. ನಮ್ಮಂಥ ಭಕ್ತರ ಇಚ್ಛೆಯನ್ನು ಪೂರೈಸಲಿಕ್ಕೆ ನೀವು ನಿಮ್ಮ ದೇಹವನ್ನು ನಮಗೋಸ್ಕರವಾಗಿ ರಕ್ಷಣೆ ಮಾಡಿಕೊಡ್ರಿ ಅಂತೇಳಿ ತಿಳ್ಕೊಂಡ ಆ ವೈದ್ಯರು ಹೇಳಿದಾಗ ಆ ವೈದ್ಯರಿಗೆ ಸದ್ಗುರು ಸಿದ್ಧಾರೂಢರು ಹಾಸ್ಯಭರಿತವಾಗಿ ಆ ಡಾಕ್ಟ್ರಿಗೆ ಹೇಳ್ತಾರೆ, ಏ ವೈದ್ಯ, ನಿನ್ನ ಅನುಗ್ರಹ ನನ್ನ ಮ್ಯಾಲೆ ಐತಿ ಅಂತಂದ ಮ್ಯಾಲೆ, ನಿನ್ನ ಒಂದು ಆಗ್ರಹ ಐತಿ ಅಂತಂದ ಮ್ಯಾಲೆ ಈಗಲೇ ನೀ ಕೊಟ್ಟಂಥ ಔಷಧಿ ನಾ ತಗೋತೀನಿ ಅಂತೇಳಿ ತಿಳ್ಕೊಂಡ ಹಾಸಿಗೆ ಬುಡಕ್ಕೆ ಕೈ ಹಾಕಿ ಒಂದು ಬೊಗಸೆ ತುಂಬ ಇದ್ದಂಥ ಎಲ್ಲ ಗುಳಿಗೆಗಳನ್ನು ಒಮ್ಮೆಲೇ ತಗೊಂಡ ಅಷ್ಟನ್ನು ಒಮ್ಮೆಗೆ ಸದ್ಗುರುಗಳು ನುಂಗಿಬಿಡ್ತಾರೆ. ಅಷ್ಟು ಗುಳಿಗೆಗಳನ್ನು ನುಂಗಿದ್ದನ್ನು ನೋಡೇ ಆ ವೈದ್ಯ ಗಾಬರಿಯಾಗಿ ಸದ್ಗುರುಗಳ ಪಾದವನ್ನು ಹಿಡಿದು, ಹೇ ಪರಮಾತ್ಮ, ನಮ್ದು ತಪ್ಪಾತ್ಪ, ನಾನು ಅಪರಾಧ ಮಾಡಿದ್ನಿ ಅಂತೇಳಿ ತಿಳ್ಕೊಂಡ ಆ ವೈದ್ಯ ತನ್ನ ಮುಖದ ಮೇಲೆ ತನ್ನ ಗಲ್ಲ ತಾನ ಬಡ್ಕೊಂಡ ನೆಲದ ಮ್ಯಾಗ ಬಿದ್ದ ದುಃಖದಿಂದ ಉರುಳಾಡಕ್ಕೆ ಚಲುವಕ್ಕನ. ಯಾಕಂದ್ರೆ ಒಂದು ಬೊಗಸೆಯಷ್ಟಿದ್ದಂಥ ಗುಳಿಗೆಗಳನ್ನು ಏಕಾಏಕಿ ನುಂಗಿದ್ರೆ ಆ ವ್ಯಕ್ತಿ, ಆ ಮನುಷ್ಯ ಹೆಂಗೆ ಬದುಕಕ್ಕೆ ಸಾಧ್ಯ ಐತಿ ಅಂತೇಳಿ ತಿಳ್ಕೊಂಡ ಆ ವೈದ್ಯ ಗಾಬರಿಯಾಗಿ ದುಃಖ ಮಾಡ್ತಾ ಅಲ್ಲೇ ನೆಲದ ಮ್ಯಾಗ ಬಿದ್ದ ಉಳ್ಳಾಡಕ್ಕೆ ಚಲುವಕ್ಕನು. ಆವಾಗ, ನೀ ವೈದ್ಯ, ನೀ ಹಿಂಗೆ ಉಳ್ಳಾಡೋದು ವ್ಯರ್ಥ ಐತಪ್ಪ, ಅದಕ್ಕೆ ನನಗೇನು ಅಷ್ಟು ಔಷಧಿ ತೊಗೊಂಡ್ರು ನನಗೇನು ವ್ಯತ್ಯಯ ಆಗೋದಿಲ್ಲ. ನೀವ್ಯಾಕೆ ಗಾಬರಿ ಹಾಕ್ಕಿರಿ? ಈ ಒಂದು ರೋಗ ನನಗೆ ಎಂದೂ ಬಂದಿಲ್ಲ. ಯಾಕಂದ್ರೆ ನನಗೆ ಈ ಜನನ ಮರಣ ಅಂತಕ್ಕಂಥವೇ ಇಲ್ಲ ಅಂದಮ್ಯಾಗ ಈ ಶರೀರನೂ ಇಲ್ಲ, ಈ ಶರೀರ ನನಗಿಲ್ಲ, ಈ ಶರೀರ ನಂದಲ್ಲ ಅಂತಂದ ಮ್ಯಾಲೆ ನನಗೆ ರೋಗ ಎಲ್ಲಿಂದ ಬರಬೇಕು ಅಂತೇಳಿ ತಿಳ್ಕೊಂಡ ಸದ್ಗುರುಗಳು ಹೇಳಿದಾಗ, ನಾನು ಯಾರು ಅನ್ನೋದು ನಿಮ್ಮಿಂದ ನಂದು ತಿಳ್ಕೊಳಕ್ಕೆ ಆಗೋದಿಲ್ಲ. ನಾ ಯಾರದೇನಿ, ಎಲ್ಲಿಂದ ಬಂದೇನಿ, ಅದಕ್ಕೋಸ್ಕರವಾಗಿ ನಾ ಬಂದೇನಿ ಅಂತಕ್ಕಂಥದ್ದು ನಿಮ್ಮಂಥ ಸಾಮಾನ್ಯ ಜನರಿಗೆ ಅದು ತಿಳಿಯೋಕ್ಕಾಗೋದಿಲ್ಲರಿಪ್ಪ ಅಂತೇಳಿ ಹೇಳ್ತಾ ಅವರು ಒಮ್ಮಿಂದೊಮ್ಮಿಗೆ ಅಷ್ಟು ಗುಳಿಗೆ ಔಷಧಿಯನ್ನು ನುಂಗಿ ಅಡ್ಡಾಡಕ್ಕೆ ಚಲೋ ಆಗಿಬಿಡ್ತಾರೋ. 15 ದಿವಸದಿಂದ ಆ ಜ್ವರದ ಬಾಧೆಯಿಂದ ಹಾಸಿಗೆ ಇಳಿದಂಥ ಸದ್ಗುರುಗಳು ಕ್ಷಣ ಮಾತ್ರದೊಳಗೆ ಎದ್ದ ಅವರಿಗೆ ಏನೋ ಆಗೇ ಇಲ್ಲೇನೋ ಅನ್ನೋ ಹಂಗೆ ಎದ್ದ ಅಡ್ಡಾಡಕ್ಕೆ ಚಲೋ ಆಗಿಬಿಡ್ತಾರೋ. ಅದನ್ನು ನೋಡಿದಂಥ ಸರ್ವ ಭಕ್ತರು ಆಶ್ಚರ್ಯಪಟ್ಟ ಅಂತಾರೆ, ಈ ಮಹಾತ್ಮರ ಮಹಿಮಾ ಇಷ್ಟ ಐತಿ ಅಂತೇಳಿ ನಮಗೆ ಲೆಕ್ಕಕ್ಕೆ ಹತ್ತೋದಿಲ್ಲ. ನಾವು ಭ್ರಮೆಯಿಂದ ಅವರು ಕೂಡ ನಮ್ಮಂಥ ಶರೀರಿ ಅದಾರು, ನಮ್ಮಂಗೆ ಶರೀರ ಧರಿಸ್ಕೊಂಡು ಅದಾರು ಈ ಭೂಮಿ ಮೇಲೆ ಅಂತೇಳಿ ತಿಳ್ಕೊಂಡೀವಿ. ಆದ್ರೆ ಆ ಸದ್ಗುರುನಾಥ ಆ ಶರೀರದೊಳಗೆ ಲೀಲಾ ಮಾತ್ರವಾಗಿ ಆತ ಜೀವಿಸ್ಕೊಂಡಿರ್ತಾನೋ ಅನ್ನುವಂಥದ್ದನ್ನು ನೀವು ಎಲ್ಲ ತಿಳ್ಕೊಂಡ ಆ ಸದ್ಗುರುಗಳ ಸೇವೆಯನ್ನು ಮನಮುಟ್ಟಿ ಮಾಡ್ತಾ ನಾವು ಕೂಡ ಮುಕ್ತಿಯ ಮಾರ್ಗದ ಕಡೆಗೆ ಸಾಗೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಲವನ್ನು ನೀಡೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ. ಶ್ರೀ ಗದಗದ ಮಡಿವಾಳ ಶಿವಯೋಗಿ ಮಹಾರಾಜ್ ಕಿ ಜೈ.